ಅವರು ನಿನ್ನೆ ಹೇಳಿದ್ರು ಸರ್, ನಾನು ವಲ್ಲ ಅದನ್ನು ಪರೋಕ್ಷವಾಗಿ ತುಮಕೂರು ಜನತೆಗೆ ನಾನು 4 ವರ್ಷ ಈಗ ಹಂಗೆ ಹಂಗೆ ಇರ್ತೀನಿ ನಿಮ್ಮ ಸೇವೆ ಮಾಡಿಕೊಂಡು ಅಂತ ಪರೋಕ್ಷವಾಗಿ ಹೇಳೋ ಮೂಲಕ ನಾನು ರಾಜ್ಯಾಧ್ಯಕ್ಷ ಆಕಾಂಕ್ಷಿ ಅಲ್ಲ ಅಂತ ಹೇಳಿದ್ರು ಸರ್. ಏನು ಗೊತ್ತಿಲ್ಲರಪ್ಪ ಅವ್ರ ಮನಸ್ಸಿನಾಗ ಏನಾಯಿತು, ಮತ್ತು ಯಾರನ್ನ ಹೈಕಮಾಂಡು ಯಾರನ್ನ ಮಾಡಬೇಕು. ಈಗ ವಿ ಸೋಮಣ್ಣವರು ಒಬ್ಬ ರೈಲ್ವೆ ಮತ್ತು ಜನ ಸಂಪನ್ಮೂಲ ಸಚಿವರಾಗಿ ಒಳ್ಳೆ ಕೆಲಸ ಮಾಡ್ಲಕತ್ತಾರೆ. ಇಡೀ ರಾಜ್ಯ ಸುತ್ತಾ ಇದ್ದಾರೆ, ರೈಲ್ವೆ ಯೋಜನೆಗಳನ್ನು ಜಾರಿ ತರಲಿಕ್ಕೆ ಹೋರಾಟ ಮಾಡ್ತಾಯಿದ್ದಾರೆ. ನಾವು ಹೇಳೋದು ಇಷ್ಟೇ, ಸೋಮಣ್ಣವರು ಒಬ್ಬ ಒಳ್ಳೆಯ ಮಂತ್ರಿಯಾಗಿ ಕೆಲಸ ಮಾಡುವಂಥ ಸಮರ್ಥರಿದ್ದಾರೆ. ಇಲ್ಲಿ ವಸತಿ ಮಂತ್ರಿಗಳಿದ್ದಾಗ ನಮ್ಮ ಬಿಜಾಪುರಕ್ಕೂ ಸಾಕಷ್ಟು ಮನೆ ಕೊಟ್ಟರು. ಯಾವುದೇ ಇದ್ರೂ ಕೆಲಸ ಭಾಳ ಅದನ್ನು ಚಾಕುಚಕ್ಯತೆಯಿಂದ ಮತ್ತು ಸಿಸ್ಟಮೆಟಿಕ್ ಆಗಿ ಒಬ್ಬ ಮಂತ್ರಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇನ್ನು ರಾಜ್ಯಾಧ್ಯಕ್ಷರಾಗಿ ಯಾಕೆ ಅವರು ಅಪೇಕ್ಷೆ ಪಟ್ಟರೋ ಗೊತ್ತಿಲ್ಲ ನನಗೆ. ಅವ್ರನ್ನ ಕೊಟ್ಟರು ಈ ಅವಧಿ ಮುಗಿದ್ರು ಚುನಾವಣಾ ಹತ್ತಿರ ಬಂದಾಗ ಅವಧಿ ಸಿಗ್ಬೋದು ಅನ್ನೋ ಕಾರಣಕ್ಕೆ ಹೇಳಿರ್ಬೋದು ಅಂತ ಒಂದು ಅಂದಾಜು. We at East Point Group of Institutions offer a wide range of courses that provide limitless opportunities, building skills over 2 decades. ಏನು ಚುನಾವಣೆ ನೋಡ್ರಿ, ಈಗ 3 ವರ್ಷ ಇದೆ. 3 ವರ್ಷದಲ್ಲಿ ಕರ್ನಾಟಕದಲ್ಲಿ ಜನರ ಮನಸ್ಸಿನಲ್ಲಿ ಯಾರು ನಾಯಕರಾಗಿ ಹೊರಮಂತಾರೆ ಅನ್ನೋದು ಈಗಲೇ ಹೇಳೋಕ್ಕಾಗೋದಿಲ್ಲ. ಆದ್ರೆ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಬದಲಾವಣೆ ಅವಶ್ಯಕತೆ ಇದೆ. ರಾಜ್ಯ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋಂಥದ್ದು ಇದು ಒಂದು 3 ತಿಂಗಳಿಂದ ನಡೆದಿದೆ. ಇದು ಇವತ್ತಲ್ಲ, ನಾವಂತರೂ ಮೊದಲೇ ಹಿಡಿದು ಬದಲಾವಣೆ ಆಗ್ಬೇಕಂತೇಳಿ. ಅವರು ನಿನ್ನೆ ಹೇಳಿದ್ರು ಸರ್, ನಾನು ವಲ್ಲ ಅದನ್ನು ಪರೋಕ್ಷವಾಗಿ ತುಮಕೂರು ಜನತೆಗೆ ನಾನು 4 ವರ್ಷ ಈಗ ಹಂಗೆ ಇರ್ತೀನಿ ನಿಮ್ಮ ಸೇವೆ ಮಾಡಿಕೊಂಡು ಅಂತ ಪರೋಕ್ಷವಾಗಿ ಹೇಳೋ ಮೂಲಕ ನಾನು ರಾಜ್ಯಾಧ್ಯಕ್ಷ ಆಕಾಂಕ್ಷಿ ಅಲ್ಲ ಅಂತ ಹೇಳಿದ್ರು ಸರ್. ಏನು ಗೊತ್ತಿಲ್ಲರಪ್ಪ ಅವ್ರ ಮನಸ್ಸಿನಾಗ ಏನಾಯಿತು, ಮತ್ತು ಯಾರನ್ನ ಹೈಕಮಾಂಡು ಯಾರನ್ನ ಮಾಡಬೇಕು. ಈಗ ವಿ ಸೋಮಣ್ಣವರು ಒಬ್ಬ ರೈಲ್ವೆ ಮತ್ತು ಜನ ಸಂಪನ್ಮೂಲ ಸಚಿವರಾಗಿ ಒಳ್ಳೆ ಕೆಲಸ ಮಾಡ್ಲಕತ್ತಾರೆ. ಇಡೀ ರಾಜ್ಯ ಸುತ್ತಾ ಇದ್ದಾರೆ, ರೈಲ್ವೆ ಯೋಜನೆಗಳನ್ನು ಜಾರಿ ತರಲಿಕ್ಕೆ ಹೋರಾಟ ಮಾಡ್ತಾಯಿದ್ದಾರೆ. ನಾವು ಹೇಳೋದು ಇಷ್ಟೇ, ಸೋಮಣ್ಣವರು ಒಬ್ಬ ಒಳ್ಳೆಯ ಮಂತ್ರಿಯಾಗಿ ಕೆಲಸ ಮಾಡುವಂಥ ಸಮರ್ಥರಿದ್ದಾರೆ. ಇಲ್ಲಿ ವಸತಿ ಮಂತ್ರಿಗಳಿದ್ದಾಗ ನಮ್ಮ ಬಿಜಾಪುರಕ್ಕೂ ಸಾಕಷ್ಟು ಮನೆ ಕೊಟ್ಟರು. ಯಾವುದೇ ಇದ್ರೂ ಕೆಲಸ ಭಾಳ ಅದನ್ನು ಚಾಕುಚಕ್ಯತೆಯಿಂದ ಮತ್ತು ಸಿಸ್ಟಮೆಟಿಕ್ ಆಗಿ ಒಬ್ಬ ಮಂತ್ರಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇನ್ನು ರಾಜ್ಯಾಧ್ಯಕ್ಷರಾಗಿ ಯಾಕೆ ಅವರು ಅಪೇಕ್ಷೆ ಪಟ್ಟರೋ ಗೊತ್ತಿಲ್ಲ ನನಗೆ. ಅವ್ರನ್ನ ಕೊಟ್ಟರು ಈ ಅವಧಿ ಮುಗಿದ್ರು ಚುನಾವಣಾ ಹತ್ತಿರ ಬಂದಾಗ ಅವಧಿ ಸಿಗ್ಬೋದು ಅನ್ನೋ ಕಾರಣಕ್ಕೆ ಹೇಳಿರ್ಬೋದು ಅಂತ ಒಂದು ಅಂದಾಜು. ಏನು ಚುನಾವಣೆ ನೋಡ್ರಿ, ಈಗ 3 ವರ್ಷ ಇದೆ. 3 ವರ್ಷದಲ್ಲಿ ಕರ್ನಾಟಕದಲ್ಲಿ ಜನರ ಮನಸ್ಸಿನಲ್ಲಿ ಯಾರು ನಾಯಕರಾಗಿ ಹೊರಮಂತಾರೆ ಅನ್ನೋದು ಈಗಲೇ ಹೇಳೋಕ್ಕಾಗೋದಿಲ್ಲ. ಆದ್ರೆ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಬದಲಾವಣೆ ಅವಶ್ಯಕತೆ ಇದೆ. ರಾಜ್ಯ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋಂಥದ್ದು ಇದು ಒಂದು 3 ತಿಂಗಳಿಂದ ನಡೆದಿದೆ. ಇದು ಇವತ್ತಲ್ಲ, ನಾವಂತರೂ ಮೊದಲೇ ಹಿಡಿದು ಬದಲಾವಣೆ ಆಗ್ಬೇಕಂತೇಳಿ.